ಇವತ್ತಿನ ಕುರಾನ್ ಮತ್ತು ನಮ್ಮದು ಭಗವದ್ಗೀತೆ ಆಗಲಿ, ನಮ್ಮ ಅಪ್ಪ ಬಸವಣ್ಣನವರು ಬರೆದಂತಹ ವಚನಗಳಾಗಲಿ ಎಷ್ಟು ಸಾಮರಸ್ಯ ಐತಿ ಅಂತಂದರೆ, ಅಪ್ಪ ಬಸವಣ್ಣನವರು ಹೇಳುವಂತಹ ಮಾತೆ ಈ ಕುರಾನದಲ್ಲಿ ಇರುವಂತಹ ವಿಷಯ ಐತಿ. ಹೆಂಗಂದ್ರೆ, ಸತಿಪತಿಗಳೊಂದಾದ ಭಕ್ತಿ ತವಪ್ಪೋದು ಶಿವಂಗೆ ಎಂಬಂಗ ಆ ಒಂದು ಕುಟುಂಬ ಒಂದು ಸದೃಢವಾಗಿ ನಡಿಬೇಕು ಅಂತಂದರೆ ಅಲ್ಲಿ ಪತಿ ಪತ್ನಿ ಅಂದರೆ ಗಂಡ ಹೆಂಡತಿ ಇಬ್ಬರು ಒಂದು ಸಂಸಾರದ ಎರಡು ಗಾಲಿಗಳಿದ್ದಂಗ ಆ ಎರಡೂ ಗಾಲಿಗಳು ಕೂಡ ಅತ್ಯಂತ ಸಮವಾಗಿ ನಡೆದಾಗ ಮಾತ್ರ ಆ ಕುಟುಂಬ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ನಾವು ಅಪ್ಪ ಬಸವಣ್ಣನವರು ಹೇಳುವಂಗ, ಈ ಕುರಾನದಲ್ಲಿಯೂ ಕೂಡ ಪತಿ ಪತ್ನಿಯರು ಒಂದು ಮನೆಯ ತಳಹದಿ ಇದ್ದಂಗ. ಆ ತಳಹದಿ ಒಳ್ಳೇದಿದ್ರ ಮ್ಯಾಲಿನ ಕಟ್ಟಡ ಯಾವ ರೀತಿಯಾಗಿ ಸರಿಯಾಗಿರುತ್ತೋ ಹಾಗೆ ಅಲ್ಲಿರುವಂಥ ಮನೆಯ ಮಕ್ಕಳು, ಮನೆ ಸಂಸಾರ, ಮನೆಯಲ್ಲಿರುವಂಥ ಪ್ರತಿಯೊಂದು ವಾತಾವರಣ ಕೂಡ ಒಂದು ತುಂಬಿದ ಸಂಸಾರ ಆಗಲಿಕ್ಕೆ ಸಾಧ್ಯ ಎನ್ನುವಂತಹ ಮಾತು ಇಂದಿನ ಕುರಾನದಿಂದ ನಾನು ತಿಳ್ಕೊಂಡೆ. ಇವತ್ತಿನ ಒಂದು ಕುರಾನ ಒಂದು ವೇಳೆ ನಾನು ಬರಲಿಲ್ಲ ಅಂದರೆ ಇವತ್ತು ಹೇಳಿದಂಥ ಒಂದು ಅತ್ಯುತ್ತಮವಾದಂಥ ಉಪದೇಶ ನಾನು ಮಿಸ್ ಮಾಡ್ಕೋತಾ ಇದ್ದೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕಾಗಿ ಈ ಸಂಘಟನೆ ಮಾಡಿದಂತಹ ನನ್ನೆಲ್ಲ ಬಾಂಧವರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ಕೂಡ ಶರಣು ಸಮರ್ಪಣೆ ಮಾಡುತ್ತಾ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ.